ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ವೀಕ್ಷಿಸ್ತಾ ಇದ್ದೀರಾ ಸಂಜಯವಾಣಿ ನ್ಯೂಸ್. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋವನ್ನ ವೀಕ್ಷಿಸಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯ ಆಟ ದಿನದಿಂದ ದಿನಕ್ಕೆ ಕೂಡ ಬಹಳ ರೋಚಕತೆಯಿಂದ ಸಾಗ್ತಾ ಇದೆ. ವಾರಗಳು ಕಳೀತಾ ಇದ್ದಂತೆ ದೊಡ್ಡ ಮನೆ ಆಟ ಕಳೆಗಟ್ತಾ ಇದೆ. ವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಈ ಹಿಂದೆ ಕಳೆದ ಒಂದು ಸಂಚಿಕೆಯಲ್ಲಿ ಮಂಜು ಮೋಕ್ಷಿತಾ ಅವರ ಆಟಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಆಟದಲ್ಲಿ ವೈಯಕ್ತಿಕ ವಿಚಾರ ತರಬೇಡಿ ಅಂತ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಬಿಗ್ ಬಾಸ್ ಮನೆಗೆ ಹನುಮಂತು ಬಳಿಕ ಶೋಭಾ ಶೆಟ್ಟಿ, ರಜತ್ ಅವರು ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಅವರು ಈ ಹಿಂದೆ ಎಂಟ್ರಿ ಕೂಡ ಕೊಟ್ಟಿದ್ರು. ರಜತ್ ಶೋಭಾ ಬಂದ ಆರಂಭಿಕ ದಿನಗಳಲ್ಲಿ ದೊಡ್ಡದಾಗಿಯೇ ಒಂದಿಷ್ಟು ಸೌಂಡ್ ಕೂಡ ಮಾಡಿದ್ರು. ದಿನಗಳು ಕಳೀತಾ ಇದ್ದ ಹಾಗೆ ಶೋಭಾ ಅವರು ಕೊಂಚ ಡಲ್ ಆದ್ರು ಅನ್ನುವಂಥದ್ದು. ಇನ್ನು ನಾಮಿನೇಟ್ ಆಗಿ ಕಳಪೆಯನ್ನ ಕೂಡ ಪಡೆದು ಜೈಲಿಗೆ ಕೂಡ ಅವರು ಸೇರ್ತಾರೆ. ಆ ಟೈಮ್ನಲ್ಲಿ ಕೂಡ ಅವರು ಅಳ್ತಾ ಇದ್ರು ಅನ್ನುವಂಥದ್ದು. ಇನ್ನು ಜೈಲು ಸೇರಿದ ಬಳಿಕ ತಾಯಿಯನ್ನ ನೆನೆದು ನಾನು ಜೈಲಿಗೆ ಹೋಗ್ತಾ ಇದ್ದೇನೆ ಅಂತ ಬೇಜಾರು ಮಾಡ್ಕೋಬೇಡ ಅಂತ ಅವರು ಅಮ್ಮನ ಜೊತೆ ಹೇಳ್ಕೊಂಡು ಕಣ್ಣೀರ್ ಹಾಕ್ತಾರೆ. ಆದರೆ ಅಮ್ಮನಿಗೆ ಬಿಗ್ ಬಾಸ್ ಮನೆಯಿಂದನೇ ಹೇಳ್ತಾರೆ. ಸೊ ಕಮ್ ಬ್ಯಾಕ್ ಮಾಡ್ತೀನಿ ಅಂತ ಅವರು ತನ್ನ ತಾಯಿಗೆ ಹೇಳ್ತಾರೆ ಅನ್ನುವಂಥದ್ದು. ಧೈರ್ಯ ತುಂಬ್ಕೋ ಅನ್ನುವ ವಿಚಾರವನ್ನ ಹೇಳಿದ್ರು. ಇನ್ನು ಈ ಒಂದು ಕಳೆದ ವೀಕೆಂಡ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಸಾಕಷ್ಟು ವಿಚಾರಗಳನ್ನ ಮಾತನಾಡಿದ್ರು. ಎಲ್ಲರಿಗೂ ಕೂಡ ಕೆಲವೊಬ್ಬರಿಗೆ ಕ್ಲಾಸ್ ತಗೊಂಡ್ರು, ಇನ್ನು ಕೆಲವೊಬ್ಬರಿಗೆ ಸಲಹೆಗಳನ್ನ ಕೊಟ್ರು ಅನ್ನುವಂಥದ್ದು ನೀವು ನೋಡಿರ್ತೀರಾ ಈ ಸಂಚಿಕೆಯನ್ನ. ಇನ್ನು ಇದರಲ್ಲಿ ನಾಮಿನೇಷನ್ ಆ ಒಂದು ಟೈಮ್ನಲ್ಲಿ ಕೆಲವೊಬ್ಬರ ಹೆಸರು ಕೂಡ ಬಂದಿತ್ತು. ಸೊ ಕೆಲವೊಬ್ರು ನಾಮಿನೇಟ್ ಕೂಡ ಆಗಿದ್ರು. ಆ ಟೈಮ್ನಲ್ಲಿ ಇನ್ನೂ ಕೂಡ ಫೈನಲ್ ಅಲ್ಲಿ ಶಿಶಿರ್ ಇರ್ಬೋದು, ಐಶ್ವರ್ಯ ಹಾಗೂ ಶೋಭಾ ಶೆಟ್ಟಿ ಅವರು ಇದ್ರು. ಇನ್ನು ಕೂಡ ಕಿಚ್ಚ ಸುದೀಪ್ ಅವರು ಕೆಲವೊಬ್ಬರನ್ನ ಸೇವ್ ಮಾಡ್ತಾ ಬಂದ್ರು. ಸೊ ಫೈನಲ್ ಅಲ್ಲಿ ಎರಡನೆಯ ದಿನ ಆದಿತ್ಯವಾರದ ದಿನದಂದು ಶಿಶಿರ್, ಚೈತ್ರ ಕುಂದಾಪುರ ಜೊತೆಗೆ ಐಶ್ವರ್ಯ, ಶೋಭಾ ಶೆಟ್ಟಿ ಅವರಿದ್ರು. ಸೊ ಶೋಭಾ ಶೆಟ್ಟಿ ಸೇವ್ ಆದ್ರೂ ಕೂಡ ಒಂದಿಷ್ಟು ಕಣ್ಣೀರು ಹಾಕಿದ್ರು. ನನ್ಗೆ ಆಗ್ತಾ ಇಲ್ಲ, ಇಲ್ಲಿ ನನಗೆ ಹೋಗ್ಬೇಕು ಮನೆಗೆ ಅಂತ ಒಂದಿಷ್ಟು ಕಣ್ಣೀರನ್ನ ಕೂಡ ಹಾಕಿರುವಂಥದ್ದು. ಸೊ ಇದನ್ನ ಕೇಳಿ ಕಿಚ್ಚ ಸುದೀಪ್ ಅವರಿಗೆ ಕೋಪ ಕೂಡ ಬಂದಿದೆ. ಸೇವ್ ಆದ್ಮೇಲೆ ಕೂಡ ನೀವು ಯಾಕೆ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ? ನಿಮಗೆ ಓಟ್ ಮಾಡಿದಂತಹ ನಿಮ್ಮ ಅಭಿಮಾನಿಗಳಿಗೆ ಇದು ಬೇಜಾರಾಗುತ್ತೆ ಅನ್ನುವಂಥ ವಿಚಾರಗಳನ್ನ ಕೂಡ ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಅದಾದ ಬಳಿಕ ಸೇವ್ ಆದ್ರು. ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ಇದ್ರು. ಸೊ ಕೊನೆಯದಾಗಿ ಶಿಶಿರ್ ಮತ್ತು ಐಶ್ವರ್ಯ ಇಬ್ರು ಇದ್ರು. ಚೈತ್ರ ಕುಂದಾಪುರ ಕೂಡ ಸೇವ್ ಆದ್ರು. ಸೊ ಇಬ್ರು ಉಳಿದ್ರು. ಹೀಗಾಗಿ ಈ ಟೈಮ್ನಲ್ಲಿ ಒಂದಿಷ್ಟು ಇನ್ನೂ ಕೂಡ ಶೋಭಾ ಅವರು ಕೈ ಎತ್ತಿ ಮಾತನಾಡಿದ್ರು ಕಿಚ್ಚ ಸುದೀಪ್ ಅವ್ರ ಜೊತೆ. ನನಗೆ ಇಲ್ಲಿ ಖಂಡಿತವಾಗ್ಲೂ ಆಗ್ತಾ ಇಲ್ಲ, ನನಗೆ ನನ್ನ ಬಾಡಿ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ, ಸೊ ಆರೋಗ್ಯ ಕೂಡ ಕೈ ಕೊಡ್ತಾ ಇದೆ ನನಗೆ ಅಂತ ಕಣ್ಣೀರು ಹಾಕಿದ್ರು. ಇನ್ನು ಮೂಲಗಳ ಪ್ರಕಾರ ಐಶ್ವರ್ಯ ಅವರಿಗೆ ಅತಿ ಕಡಿಮೆ ಮತಗಳು ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಶೋಭಾ ಅವರು ತಾವು ಬಿಗ್ ಬಾಸ್ ಮನೆ ಬಿಡುವುದಾಗಿ ಹೇಳಿದ್ದಾರೆ ಅಂತ ಕೂಡ ಹೇಳಲಾಗಿದೆ. ಜೊತೆಗೆ ನೀವು ಕೂಡ ಎಪಿಸೋಡ್ ಅನ್ನ ನೋಡಿರ್ತೀರಾ. ಇನ್ನು ವೈಯಕ್ತಿಕ ಕಾರಣಗಳನ್ನ ಕೊಟ್ಟು ತಾವು ಬಿಗ್ ಬಾಸ್ ಶೋನಿಂದ ಹೊರಗೆ ಹೋಗುವುದಾಗಿ ಶೋಭಾ ಶೆಟ್ಟಿ ಅವರು ಹೇಳ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥದ್ದು. ಅವರ ನಿರ್ಧಾರಕ್ಕೆ ಬಿಗ್ ಬಾಸ್ ಒಪ್ಪಿದ್ದು ಅವರು ಮನೆಯ ಆಚೆ ಬಂದಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಕೆಲವೊಂದು ಮೂಲಗಳ ಪ್ರಕಾರ ಈ ತರ ಹೇಳಲಾಗ್ತಾ ಇದೆ. ಆದ್ರೆ ಖಂಡಿತವಾಗ್ಲೂ ಗೊತ್ತಿಲ್ಲ, ಏನ್ ನಡೀತು ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂತಂದ್ರೆ ವೀಕ್ಷಕರಿಗೆ ಅವೆಲ್ಲವನ್ನು ಏನು ಕೂಡ ತಿಳಿಸಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಐಶ್ವರ್ಯ ಅವರಿಗೆ ಒಂದು ಅವಕಾಶ ಸಿಕ್ಕಿದೆ, ಐಶ್ವರ್ಯ ಹಾಗೂ ಶಿಶಿರ್ ಅವರಿಗೆ ಇನ್ನೊಂದು ಅವಕಾಶ ಸಿಕ್ಕಿದೆ ಅಂತಲೂ ಹೇಳಲಾಗ್ತಾ ಇದೆ. ಸೊ ಸ್ವತಃ ಶೋಭಾ ಶೆಟ್ಟಿ ಅವರೇ ಈ ಒಂದು ನಿರ್ಧಾರವನ್ನ ಕೈಗೊಂಡಿರುವಂಥದ್ದು ಅವರ ಅಭಿಮಾನಿಗಳಿಗೆ ಒಂದಿಷ್ಟು ನಿರಾಸೆ ಕೂಡ ಆಗಿರುವಂಥದ್ದು. ಸೊ ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಮುಕ್ತವಾಗಿ ಮಂಡಿಸಬಹುದು. ಧನ್ಯವಾದಗಳು.